ಹಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾವು ಒಂದೇ ಹಿಟ್ಟಿನಿಂದ ಅಪ್ಪಂ ಮತ್ತು ಪಡ್ಡು ಎರಡು ಬ್ರೇಕ್ಫಾಸ್ಟ್ ತಿಂಡಿಗಳನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಫಸ್ಟಿಗೆ 1.5 ಕಪ್ ನೆನೆ ಹಾಕಿದ ದೋಸೆ ಅಥವಾ ಇಡ್ಲಿ ರೈಸ್, ಆಮೇಲೆ 1 ಸ್ಪೂನ್ ನೆನೆ ಹಾಕಿದ ಉರದ್ ದಾಲ್, ಆಮೇಲೆ 1/2 ಸ್ಪೂನ್ ಮೆಂತೆ, ಆಮೇಲೆ 2 ಸ್ಪೂನ್ ಚನಾ ದಾಲ್, ಆಮೇಲೆ 1 ಕಪ್ ನೆನೆ ಹಾಕಿದ ಮಂಡಕ್ಕಿ. ಇದೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ಬೇಕಾದಷ್ಟು ನೀರು ಹಾಕಿ ಚೆನ್ನಾಗಿ ರುಬ್ಬಿ. ಸೊ ರುಬ್ಬಿದ ಮಿಶ್ರಣವನ್ನು ನೀವು ರಾತ್ರಿಯಿಂದ ಬೆಳಿಗ್ಗೆ ತನಕ ಹಾಗೆ ಬಂದ್ ಮಾಡಿ ಇಡಿ. ಇದನ್ನು ನೀವು ಮಿನಿಮಮ್ 8 ಅವರ್ಸ್ ಆದರೂ ರಾತ್ರಿಯಿಂದ ಬೆಳಿಗ್ಗೆ ತನಕ, ಇಲ್ಲ ನಿಮಗೆ ಯಾವಾಗ ಬೇಕು ಅದಕ್ಕಿಂತ 8 ಗಂಟೆ ಮುಂಚೆ ನೀವು ಇದನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ 8 ಗಂಟೆ ಆದಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೇನೆ. ಇದಾದಮೇಲೆ ನಾನು ಇಲ್ಲಿ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ತಿದ್ದೇನೆ. ಬೇಕಿಂಗ್ ಪೌಡರ್ ಇಲ್ಲಿ ತುಂಬ ಮೇನ್ ಇಂಗ್ರೀಡಿಯೆಂಟ್, ಇದು ಹಾಕಲೇಬೇಕಾಗ್ತದೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇವಾಗ ನಮ್ಮದು ಬ್ಯಾಟರ್ ರೆಡಿ. ಇದರಿಂದ ನಾವು ಪಡ್ಡು ಆಮೇಲೆ ಅಪ್ಪಂ 2 ರೆಸಿಪಿನ ಮಾಡ್ಬೋದು. ಯೂಶ್ವಲಿ ನೀವು ಬೇಕಿಂಗ್ ಪೌಡರ್ ಹಾಕಬೇಕಿದ್ರೆ ಎಷ್ಟು ಹಿಟ್ಟನ್ನು ಯೂಸ್ ಮಾಡ್ತೀರಾ ಅಷ್ಟಕ್ಕೆ ಮಾತ್ರ ಬೇಕಿಂಗ್ ಪೌಡರ್ ಹಾಕಿ. ಎಕ್ಸ್ಟ್ರಾ ಹಿಟ್ಟನ್ನು ನೀವು ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇನು ಯೂಸ್ ಮಾಡ್ಬೋದು. ಫಸ್ಟಿಗೆ ನಾವು ಪಡ್ಡು ಮಾಡುವ. ಇದಕ್ಕೆ ಕಾವಲಿಗೆ ಚೆನ್ನಾಗಿ ಎಣ್ಣೆ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಪಡ್ಡು ಅಂಟ್ಕೊಳ್ಳುತ್ತೆ. ಇದನ್ನು ಒಂದು 4 ರಿಂದ 5 ನಿಮಿಷ ಮುಚ್ಚಿಡಿ. ಕೆಳಗಡೆ ಇದು ಈ ಥರ ಡಾರ್ಕ್ ಬ್ರೌನ್ ಆಗಬೇಕು. ಅದಾದ ತಕ್ಷಣ ಇದನ್ನು ತಿರುಗಿಸಿ ಹಾಕುವ. ಇವಾಗ ಇದನ್ನು ಸಹ ನಾವು ಒಂದು 3 ರಿಂದ 4 ನಿಮಿಷ ಬೇಯಲಿಕ್ಕೆ ಬಿಡುವ. ಈ ಬ್ಯಾಟರಿಗೆ ನೀವು ಬೇಕಿದ್ರೆ ಕ್ಯಾರೆಟ್ ಮತ್ತು ನೀರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಬೋದು. ಇದರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ. ನಾನಿಲ್ಲಿ ಸಿಂಪಲ್ ಆಗಿ ಪಡ್ಡು ಮಾಡ್ತಿದ್ದೇನೆ. ಸೊ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿಗೆ ಅಪ್ಪಂ ಇದ್ದು ಕಾವಲಿ ತಗೊಳ್ಳಿ. ಅದಕ್ಕೆ ಚೆನ್ನಾಗಿ ಎಣ್ಣೆನ ಹಾಕಿ. ಎಣ್ಣೆ ಹಾಕಿದ ಮೇಲೆ ಬ್ಯಾಟರ್ನ ಈ ಥರ ಪೋರ್ ಮಾಡಿ ಕಾವಲಿನ ಚೆನ್ನಾಗಿ ತಿರುಗಿಸ್ಬೇಕು. ಇವಾಗ ಇದನ್ನು ಸಹ ಒಂದು 4 ರಿಂದ 5 ನಿಮಿಷ ಬೇಯಲಿಕ್ಕೆ ಬಿಡುವ. ಸೊ ನಮ್ಮದು ರುಚಿಯಾದ ಅಪ್ಪಮ್ಸ್ ರೆಡಿ. ಅಪ್ಪಂ ರೆಸಿಪಿಗೆ ನೀವು ಬೇಕಿದ್ರೆ ಅದೇ ಹಿಟ್ಟಿಗೆ ಸ್ವಲ್ಪ ಕಾಯಿ ತುರಿನ ಹಾಕ್ಬೋದು, ಅದರಿಂದ ಇನ್ನೂ ಟೇಸ್ಟ್ ಚೆನ್ನಾಗಾಗುತ್ತೆ. ಸೊ ನಿಮಗೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್, ಕಮೆಂಟ್ ಮತ್ತು ಆದಷ್ಟು ನಿಮ್ಮದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಮ್ಮದು ಚಾನಲ್ಗೆ ನೀವು ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.